ವೆಲ್ಕಮ್ ಟು ಸ್ಟೂಡೆಂಟ್ ಇಂಪೋ ಚಾನಲ್. ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ನಮಗೆ MCQಸು ಕ್ವೆಶನ್ಸ್ ವಿತ್ ಆನ್ಸರ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಬೇಕು, ಆ ಥರ ಇರೋ ಒಂದು PDF ಪ್ರೊವೈಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ, ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ ಅಂತ ಹೇಳ್ತೇನೆ. ನೋಡಿ, ಎಲ್ಲ ಚಾಪ್ಟರ್ಸ್ ಇವೆ. ಸಕ್ಸಸ್ಫುಲ್ ರೀಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ನೋಡಿ, ಈ ಥರ ಪ್ರತಿಯೊಂದು MCQs 1 ಮಾರ್ಕ್ ಕ್ವೆಶನ್ MCQ ಕ್ವೆಶನ್ಸ್ ಇವೆ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ MCQs. ಒಂದು ಸ್ಕಿಪ್ಪೇ ಮಾಡಬೇಡಿ, ಖಂಡಿತ ರೆಫರ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಹೋಗುವಾಗ ನೋಡಿ ಒಂದು ಸಾರಿ ಎಲ್ಲ ನೋಡ್ಕೊಳ್ಳಿ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಡಿಫ್ರೆನ್ಸ್ ಕೇಳೋ ಸಾಧ್ಯತೆ ತುಂಬ ಇದೆ, ಸ್ವಲ್ಪ ನೋಡಿ. ಪಾಲಿನೇಷನ್, ವಾಟ್ ಈಸ್ ಪಾಲಿನೇಷನ್, ಈ ಥರ ಕ್ವೆಶನ್ಸ್ ಬರ್ತಾ ಇರ್ತವೆ. ಇವನ್ MCQಲು ಬರ್ತವೆ. ಡಿಫ್ರೆನ್ಸ್, ಹೋಮೋಗ್ಯಾಮೆಟ್ಸ್, ಹೆಟ್ರೋಗ್ಯಾಮೆಟ್ಸು ಸ್ವಲ್ಪ ನೋಡ್ಕೊಂಡು ಹೋಗಿ. ಡಿಫ್ರೆನ್ಸ್ ಕೇಳೋ ಸಾಧ್ಯತೆ ಇದೆ ಈ ಕ್ವೆಶನ್ಸ್ ಚಾಪ್ಟರ್ ಮೇಲೆ. ಡಿಫ್ರೆನ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್, ಸ್ವಲ್ಪ 100% ಫಿಕ್ಸ್ ಕ್ವೆಶನ್ಸ್ ಇರ್ತವೆ ನೋಡಿ. ರೆಫರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರಿಸಪ್ಪ ಮಿಸ್ಸಸ್ ಇವೆಲ್ಲ ನೋಡ್ಕೊಂಡೋಗಿ ಎಲ್ಲ ನೋಡಿ. 5 ಮಾರ್ಕ್ಸ್ ಕ್ವೆಶನ್ಸ್, ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ನೆಗ್ಲೆಕ್ಟ್ ಮಾಡುವಾಗೆಲ್ಲ ನೋಡಿ. ವೆನ್ ರಿಪ್ರೊಡಕ್ಷನ್ ಇಸ್ ನೋಡಿ, ಇವೆಲ್ಲ ದೀಸ್ ಆರ್ ದಿ ಇಂಪಾರ್ಟೆಂಟ್ MCQs. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾರೆ. 100% ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್. ರೆಫರ್ ಮಾಡ್ಕೊಂಡು ಹೋಗಿ. ಯಾರು ಕೂಡ ಈ ಕ್ವೆಶನ್ಸನ್ನು ನೆಗ್ಲೆಕ್ಟ್ ಮಾಡಿ ಮಿಸ್ ಮಾಡ್ಕೋಬೇಡಿ ಆಯಿತಾ. ಇದು ತುಂಬ ಡಿಫಿಕಲ್ಟಿ ಈ ಥರ PDF ಸಿಗೋದು. MCQs ಇವೆ, ಎಲ್ಲ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಇವೆ. ರೀಪ್ರೊಡಕ್ಟಿವ್ ಹೆಲ್ತ್ ನೋಡಿ, ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವೆಶನ್ಸು. ರೀಪ್ರೊಡಕ್ಟಿವ್ ಹೆಲ್ತ್ ನೋಡಿ, ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇವೆ. 2 ಮಾರ್ಕ್ಸು, 5 ಮಾರ್ಕ್ಸು. ಕಾಂಟ್ರಾಸೆಪ್ಟಿವ್ ಬಗ್ಗೆ ಕ್ವೆಶನ್ಸ್ ಬರುತ್ತೆ, ತುಂಬಾ ಕ್ವೆಶನ್ಸ್ ಬರುತ್ತೆ ಕಾಂಟ್ರಾಸೆಪ್ಟಿವ್ ಬಗ್ಗೆ. ಇವನ್ MCQಲು ಕೂಡ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಚೆನ್ನಾಗಿ ಕಾಂಟ್ರಾಸೆಪ್ಟಿವ್ ಬಗ್ಗೆ, ಆ ಟಾಪಿಕ್ ಬಗ್ಗೆ ಓದ್ಕೊಂಡು ಹೋಗಿ. UNU ಅಸಿಸ್ಟೆಡ್ ರಿಪೋರ್ಟ್ ಟೆಕ್ನಾಲಜಿ ಬಗ್ಗೆ ಪಕ್ಕ ಕ್ವೆಶನ್ ಬರುತ್ತೆ. IVF ಬರುತ್ತೆ ಕ್ವೆಶನ್ಸ್, ಓದ್ಕೊಂಡು ಹೋಗಿ. ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಮೋಸ್ಟ್ ಅಂದರೆ ಇದು ಹೈ ವೇಟೇಜ್ ಚಾಪ್ಟರ್ ಅಂತ ಹೇಳ್ಬೋದು. ಇದು ಚೆನ್ನಾಗಿ ಸ್ವಲ್ಪ ಓದ್ಕೊಂಡು ಹೋಗಿ. ಡೌನ್ ಸಿಂಡ್ರೋಮು ಇದ್ರ ಬಗ್ಗೆ ಕೇಳ್ತಿರ್ತಾರೆ. ಡಿಸೀಸಸ್ ಬಗ್ಗೆ ತುಂಬ ಕೇಳ್ತಾರೆ. ಸಿಂಡ್ರೋಮ್ಸ್ ಒಂದು ಪಕ್ಕ ಕ್ವೆಶನ್ ಬರುತ್ತೆ. ದ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ ಆಗಿರ್ಬೋದು. 4 ಸಿಂಪ್ಟಮ್ಸ್ ಆಫ್, ಇದು ಸ್ವಲ್ಪ ರಿಪೀಟೆಡ್ ಕ್ವೆಶನ್ ಇದೆ. ಇದು ಇನ್ಕಂಪ್ಲೀಟ್ ಡೊಮಿನೆನ್ಸು ಪಕ್ಕ ಕ್ವೆಶನ್ ಬರುತ್ತೆ. ಪಾಯಿಂಟ್ ಮ್ಯೂಟೇಷನ್, ವಾಟ್ ಈಸ್ ಪಾಯಿಂಟ್ ಮ್ಯೂಟೇಷನ್ ಅಂದರೆ ಏನು, ಈ ಥರ ಕೇಳ್ತಾರೆ. 2 ಮಾರ್ಕ್ ಕ್ವೆಶನ್ ಕೇಳ್ತಾರೆ. ಸಿಂಡ್ರೋಮ್ 100% ದೇ ಆರ್ ಗೋಯಿಂಗ್ ಟು ಆಸ್ಕ್. ಸಿಂಡ್ರೋಮಲ್ಲಿ ಕ್ವೆಶನ್ ಬರುತ್ತೆ. ದ ಎಫೆಕ್ಟ್ಸ್ ಆಫ್ ಫಿನಾಲ್ಕಿಟೋನುರಿಯಾ ಬಗ್ಗೆ ಕ್ವೆಶನ್ಸ್ ಬರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಇದು ರೆಫರ್ ಮಾಡ್ಕೊಂಡು ಹೋಗಿ. ಸಿಂಡ್ರೋಮ್ ನೋಡಿ, ತುಂಬ ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ ಈ ಥರ ಕೇಳ್ತಿರ್ತಾರೆ. ಸೆಕ್ಸ್ ಡಿಟರ್ಮಿನೇಷನಲ್ಲಿ ಒಂದು ಪಕ್ಕ ಕ್ವೆಶನ್ಸ್, 3 ಮಾರ್ಕ್ಸ್ ಕ್ವೆಶನ್ಸ್. ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ಹನಿ ಬೀಸು ಎಲ್ಲ ಇಂಪಾರ್ಟೆಂಟು. ಇನ್ಸೆಕ್ಟ್ಸ್, ಇವು 3ರಲ್ಲಿ ಒಂದು ಬರುತ್ತೆ. ಫಿನಾಲ್ಕಿಟೋನುರಿಯಾ ಸ್ವಲ್ಪ ಇಂಪಾರ್ಟೆಂಟು. ಇದು ಹೈಬ್ರಿಡ್ ಕ್ರಾಸ್ ಇಂಪಾರ್ಟೆಂಟ್, 100% 5 ಮಾರ್ಕ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ಫೈರ್ ಕ್ರಾಸ್, ಮೊನೋ ಹೈಬ್ರಿಡ್ ಕ್ರಾಸ್ ಇವೆರಡರಲ್ಲಿ ಒಂದು ಬರುತ್ತೆ. ರೆಫರ್ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. 5 ಮಾರ್ಕ್ಸ್ ಬಿಡೋಂಗಿಲ್ಲ. ಇದು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್. ದಿಸ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್, ಹೈ ವೇಟೇಜ್ ಚಾಪ್ಟರ್. ಇನ್ಫಾರ್ಮೇಷನ್ಸ್ ಟ್ರಾನ್ಸ್ಫರ್ ಫ್ರಮ್ DNA to RNA ಈಸ್ ಟ್ರಾನ್ಸ್ಕ್ರಿಪ್ಷನ್. ಎಲ್ಲ ಇಂಪಾರ್ಟೆಂಟ್ ಅದಾವೆ ಇವೆಲ್ಲ. 3 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಮೆನ್ಷನ್ ದ ಕ್ರೈಟೀರಿಯಾ ಫಾರ್ ದ ಮಾಲಿಕ್ಯೂಲ್ ದಟ್ ಆ್ಯಕ್ಟ್ ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ಲಾಸ್ಟ್ ಇಯರ್ ಪ್ರಿವಿಯಸ್ ಇಯರ್ ಕ್ವೆಶನ್ ಅದು ರಿಪೀಟ್ ಆಗಿ ಕ್ವೆಶನ್ ನೋಡಿ. ಎಲ್ಲ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಇದೆ ಅಂದರೆ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಅವೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಅಂದರೆ ಆಯಿತಾ. ಎಲ್ಲ ಇಂಪಾರ್ಟೆಂಟ್ ಅವೆ ನೋಡಿ. ಡೋಂಟ್ ವಾಂಟ್ ಟು ಮಚ್ ವೆಸ್ಟ್ ಅಂದರೆ ಇದು ಇಂಪಾರ್ಟೆಂಟ್ ಇದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ PDF. ಇವೊಂದು PDF ಮಾಡಿದ್ರೆ 100% ಯು ಆರ್ ಗೋಯಿಂಗ್ ಟು ಸ್ಕೋರ್ 60+ ಆಯಿತು. ಓಕೆ ಆಯಿತಾ. 70ಗೆ 60+ ನೀವು 100% ಯು ಆರ್ ಗೋಯಿಂಗ್ ಟು ಸ್ಕೋರ್. ಆ್ಯಂಡ್ ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಈ PDF ನಿಮ್ಗೆ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್ಗೆ.
ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಖಂಡಿತ ಪಿ ಡಿ ಎಫ್ನ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಫ್ರೆಂಡ್ಸ್. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಮಚ್ ವೇಸ್ಟ್ ಮೈ ಟೈಮ್. ನಿಮ್ಮ ಟೈಮನ್ನು ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವುದೂ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ನೋಡ್ಕೊಳ್ಳಿ ಒಂದು ಸಲ 100% ರೆಫರ್ ಮಾಡೋಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.